ಇಷ್ಟು ಈ 4 ದಿವಸ ಹೋರಾಟ ಮಾಡಿದ್ರು ನಿನಗೊಂದು ಅರ್ಜುನ ಎದುರಾಗ್ಲಿಲ್ವಾ? ಅದೊಂದು ಬಿಡೋದಪ್ಪ ತೆಗೆದು. ಹೌದು, ಈಗ ನಾವು ದುಡ್ದದ್ದು ನಾವು ಗೊತ್ತಾಗಬೇಕಾ ಬೇಡವಾ? ಏನು ಗೊತ್ತಾಗದೆ? ಸೇನಾಧಿಪತಿಯಾಗಿ ಇರುವುದು ಯಾರು? ಗುರುಗಳು. ಹೌದಾ? ನಾವು ದುಡಿಯುವುದು ಅವರಿಗೆ ಹೆಸರು ಅಂತಾದ್ರೆ ನಾವು ಯಾಕೆ ದುಡಿಯುವುದು? ದೇವರಾಣೆಗೂ ನಮ್ಮ ಪಕ್ಷ ಉದ್ಧಾರ ಆಗುವುದಿಲ್ಲ. ಹೀಗೆಲ್ಲ ಉಂಟಲ್ವ? ಎಲ್ಲರೂ ಅಧಿಕಾರವೇ, ಎಲ್ಲರೂ ಅದೇ ಬೇಕು ಇದೇ ಬೇಕು ಅಂತ ಕೇಳಿದ್ರೆ ಮತ್ತೆ ಹೇಗೆ? ಎಲ್ಲರೂ ಪಲ್ಲಕ್ಕಿಯಲ್ಲಿ ಕೂತುಕೊಳ್ಳುವವರು, ಹೊರಲಿಕ್ಕೆ ಜನವೇ ಇಲ್ಲ ಮಿತ್ರ. ಇನ್ನು ಪಲ್ಲಕ್ಕಿಗೆ ಚಕ್ರ ಮಾಡ್ಬೇಕಷ್ಟೇ ದೂಡ್ಲಿಕ್ಕೆ. ನಾನು ಹಾಗೆ ಹೇಳಿದ್ದಲ್ಲ. ಮತ್ತೆ ನಾವು ದುಡ್ದು ಈಗ ನಮ್ಮ ಯೌವನ, ನಾವು ದುಡ್ದು ನಮ್ಮ ಪೆಟ್ಟಿಗೆ ಮೇಲೆ ಹೋಗಬೇಕು ಬಿಟ್ರೆ ನಮ್ಮನ್ನ ಅಲ್ಲೇ ಕೂತ್ಕೊಳ್ಳಿಸಿ ಮುದುಕರನ್ನು ಯಾಕೆ ಮೇಲೆ ಕೂತ್ಕೊಳ್ಳಿಸುವುದು? ಹೀಗೆ ಪೆಟ್ಟಿಗೆ ಮೇಲೆ ಹೋಗಬೇಕು ಅಂತ ನಾವು ನಮ್ಮಷ್ಟಕ್ಕೆ ದುಡಿಯದೆ ಕಾದು ಕೂತ್ರೆ ಮಲಗಿಸ್ಲಿಕ್ಕೆ ಪೆಟ್ಟಿಗೆ ತರ್ತಾರ ಅಂತ. ನೀವು ಸ್ವಲ್ಪ ಹುಣಸೆ ಹಣ್ಣಿನ ಬೀಜ ತಕ್ಕೊಳ್ಳಿ. ಅಕಟ ಅಂತ ಹೇಳುದು ಬೇಡ, ಅದರ ಜಗದಿರೆ ಕಟ ಅಂತ ಕೇಳ್ತದಲ್ಲ. ನೀವೆಂತದ್ದು ನನಗೆ ಶ್ರದ್ಧಾಂಜಲಿ ಮಾಡುವುದಾಗಿ? ನಿನ್ನ ದುಃಖದಲ್ಲಿ ಭಾಗಿಯಾಗುವುದು. ಹೌದಪ್ಪ, ನನ್ನ ಕುಟುಂಬದವರು ನೀವು. ಎಂತ ಅವಸ್ಥೆ ಮಾರಾಯ! ಇಷ್ಟಿಷ್ಟುದ್ದ ಮಾತಾಡಿದ್ರು, ಒಂದು ಶಬ್ದವನ್ನು ಮಾತಾಡ್ಲಿಕ್ಕಿಲ್ಲ. ಅದಕ್ಕೆ 3 ಶಬ್ದದ ಉತ್ತರ. ಮತ್ತೆ ಹೇಗೆ ತಿರುಗಿಸಿ ಮಾತಾಡಿದ್ರು ಅದಕ್ಕೆ ಅವರದ್ದು ಉತ್ತರ ಉಂಟೆ. ಒಬ್ಬ ಶಿಷ್ಯ, ಒಬ್ಬ ಗುರು. ಪ್ರಪಂಚದಲ್ಲಿ ಹೊಸ್ತು ಅಂತ. ನೀನು ಹೊಡೆದಾಗೆ ಮಾಡು, ನಾನು ಕೂಗಿದಾಗೆ ಮಾಡ್ತೇನೆ. ಹಾಗಾದ ಮತ್ತೆಂಥದ್ದು ಇದು? ನಿಮಗೆ ಏಲಕ್ಕಿ ಗಿಡದ ಪರಿಚಯ ಉಂಟಾ? ಹೌದು. ಮಾಡ್ತೀರಾ ಮನೆಯಲ್ಲಿ? ಇಲ್ಲ, ನೋಡಿದ್ದೇನಷ್ಟೇ. ಈ ಏಲಕ್ಕಿ ಗಿಡದ ಬುಡದಲ್ಲಿ ಸರ್ಪ ಮಲಗಿದ್ರೆ ಹೆಡೆ ಬಿಚ್ಚುವುದೇ ಇಲ್ಲ, ಅಲ್ಲಿಗೆ ಮಲ್ಕೊಳ್ಳುವುದು. ಯಾಕದು? ಆ ಏಲಕ್ಕಿಯ ಪರಿಮಳಕ್ಕೆ ಅಲ್ಲಿಗೆ ಅಮಲಾಗುವುದು, ಮತ್ತೆ ಬೇರೆ ತಗೊಳ್ಬೇಕು ಅಂತ ಇಲ್ಲ. ಈ ವಿಷಯ ಇಲ್ಲಿ ಯಾಕೆ? ಏಲಕ್ಕಿ ಗಿಡ ಎನ್ನುವ ಅರ್ಜುನನ ಅಡಿಯಲ್ಲಿ ಗುರುವೆನ್ನುವ ದ್ರೋಣ ಸರ್ಪದ ಹಾಗೆ ಮಲಗುವುದೇ, ಎಡೆ ಬಿಚ್ಚುವುದೇ ಇಲ್ಲ. ಇಲ್ಲದೇ ಇದ್ರೆ ಒಂದು ಐಶಿಕಾಸ್ತ್ರ ಲೆಕ್ಕವಾದು ಒಂದು ಒಪ್ಪಂದ ಅಂತ ಎದುರೆದುರು ಆಗುವುದು. ಅಲ್ಲಿಂದ ಅಲ್ಲಿಗೆ ನೀನು ಹಾಗೆ ಮಾಡು, ನಾನು ಹೀಗೆ ಮಾಡ್ತೇನೆ ಅಂತ ಮುಗಿಸುವುದು. ಬಾಕಿದ್ದವರ ಕಣ್ಣಿಗೆ ಮಣ್ಣು ಹಾಕಲಿಕ್ಕೆ. ಶಿಷ್ಯ ವ್ಯಾಮೋಹ ಕೆಲವು ಗುರುಗಳಿಗೆ ಉಂಟು. ಶಿಷ್ಯ ವ್ಯಾಮೋಹ ಒಬ್ಬರಿಬ್ಬರಿಗಲ್ಲ. ಈಗ ಅವರ ವ್ಯಾಮೋಹದಲ್ಲಿ ನಾವು ಹಗ್ಗ ತೆಕ್ಕೊಳ್ಳುವ ಪ್ರಸಂಗ ಬಂತಲ್ಲ. ಚರಣ ಪಲ್ಲಂಗುವಂಗಳಿಗೆ ಎರಗುತ್ತಾ ಇದ್ದೇನೆ. ಏನಯ್ಯ ಇದು? ಕಾಣುದಿಲ್ವ ನಿನಗೆ ಏನು ಅಂತ? ಪೌರ್ಣಮಿಯ ಚಂದ್ರನಂತೆ ಕಲಾಪೂರ್ಣವಾದ ನಿನ್ನ ಮುಖ ರಾಹುಗ್ರಸ್ತ ಚಂದ್ರನಂತಾಗಿದೆ. ನೀನು ಬೈಯುವುದ ಹೊಗಳುವುದ? ನನಗೆ ಹೊಗಳುವುದು. ಸಾಹಿತ್ಯದಲ್ಲಿ ಯಾರ್ಯಾರು ಅನ್ನ ನೀರಿಲ್ಲದೆ ಸಾಯ್ತಾರೆ ಮಾರೆ. ಪೂರ್ಣಮಿಯ ಚಂದ್ರನಂತೆ ನೀನು ಕಾಣುತ್ತಿದ್ದವ, ಈಗ ಸುಖ ಇಲ್ಲ ಅಂತ. ಅದಕ್ಕೆ ಅಷ್ಟೆಲ್ಲ ಉದ್ದ ಬೇಕಾ? ಏನಯ್ಯ ಚಿಂತೆ? ಸಾಕಾಗುದಿಲ್ವಾ? ಸಾಹಿತ್ಯ ಹೇಳಿ ನನ್ನನ್ನು ಕೊಲ್ಲುವುದು ಹಾಗಲ್ಲ, ಕರ್ಣ ಮಾತಾಡುವುದು ಅಂತ ಗೊತ್ತಾಗಬೇಕಾ ಬೇಡ? ಅವನು ನಿನ್ನ ದುಃಖದಲ್ಲಿ ಭಾಗಿಯಾಗುವುದು. ಹೌದೌದು, ನಿನ್ನ ದುಃಖದಲ್ಲಿ ಭಾಗಿಯಾಗುವುದಕ್ಕೆ ನಾನಿದ್ದೇನೆ. ಎಲ್ಲ ತಯಾರಾಗಿದ್ದಾರೆ ದುಃಖದಲ್ಲಿ ಭಾಗಿಯಾಗಲಿಕ್ಕೆ. ಅಯ್ಯ, ಬಿಡದಿಯನ್ನು ಸೇರಿದಂತಹ ನೀನು ಮರಗುತ್ತಾ ಇದ್ದಿ, ಕೊರಗುತ್ತಾ ಇದ್ದಿ, ಹೊರಗುತ್ತಾ ಇದ್ದಿ, ಸೊರಗುತ್ತಾ ಇದ್ದಿ. ಯಾಕೆ ಗೊತ್ತುಂಟ? ಯಾಕೆ? ಜಾಗ ನಂದಲ್ವ? ಬಾಕಿದವರು ಬೇಲಿ ಹಾಕುವಾಗ ನನಗೆ ಮಂಡೆ ವಿಷಯ ಆಗದಿರ್ತದ. ನಿಮಗೇನು? ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಂಡ್ರಾಯ್ತು. ನೀನಾಗುದು ನಂದಲ್ವ? ನೀನು ತಲೆ ಬಿಸಿ ಯಾಕೆ ಮಾಡ್ತಿ? ತಲೆ ಉಂಟಲ್ಲ, ತಲೆ ಬಿಸಿ ಮಾಡಬೇಡ. ಮತ್ತೆ ಇವತ್ತಿನ ಯುದ್ಧದ ವೈಖರಿಯನ್ನು ಅರ್ಥ ಮಾಡಿಕೊಂಡಿದ್ದೀಯಾ? ನಿನಗೆ ಯುದ್ಧ ಸಾಕು ಅಂತಾಗಬೇಕು, ಅಷ್ಟು ಮಾಡ್ತೇನೆ. ಮತ್ತೆ ಜನ್ಮದಲ್ಲಿ ಬೇಡ ನಿಮ್ಮ ಸಾವಾಸ ಅಂತ ಮಾಡಿಸ್ತೀಯಾ? ಹಾಗಲ್ವ? ಈ ಕೆಲವರೆಲ್ಲ ಹೇಳ್ತಾರೆ ನಿಮಗೆ ಸಾಕು ಅಂತ ಮಾಡಿಸ್ತೇನೆ. ಹಾಗಲ್ಲ ಅಂದ್ರೆ ಅವನಿಗೆ ತೃಪ್ತಿಯಾಗುವ ಹಾಗೆ ಬಡಿಸ್ತೇವೆ ಅಂತಲ್ಲ. ಪ್ರಾರಂಭದಲ್ಲಿ ಅವನಿಗೆ ಬೇಡಂಗಟ್ಟೆ ಬಡಿಸಿದ್ರೆ ಸಾಕು ಮಾರೇರೆ ನಿಮ್ಮ ಸಾವಾಸ ಅಂತ ಹೇಳ್ತಾರಲ್ಲ. ನಾನು ಹಾಗೆ ಹೇಳಿದ್ದಲ್ಲ. ಮತ್ತೆ ಹಾಗೆ ಇನ್ನು ಮುಂದೆ ಭವಿತವ್ಯದಲ್ಲಿ ನಿನಗೆ ಯುದ್ಧ ಮಾಡುವ ಪರಿಸ್ಥಿತಿಯೇ ಪ್ರಸಂಗವೇ ಬರ್ಲಿಕ್ಕಿಲ್ಲ. ಎದುರಾಳಿಗಳೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಹೋರಾಟವನ್ನು ನೀನು ನಡೆಸುವುದೇ ಹೌದಾದ್ರೆ ನಾನು ಮಾಡ್ತಾನೆ. ನಿನ್ನಲ್ಲಿ ಏನುಂಟು? ಸಾರ್ವಭೌಮಕ, ಸ್ವಲ್ಪ ಹಿಂದೆ ಹೋಗು. ಎಲ್ಲಿಗೆ? ಮತ್ತೆ ಹಿಂದೆ ಹೋಗಂದೆ? ನಿನ್ನ ಚಿತ್ತದ ಆಲೋಚನೆಯನ್ನು ಹಿಂದಕ್ಕೆ ತಗೊಂಡು ಹೋಗು. ಮುಂದೆ ಬರಬೇಕಾ? ಮುಂದೆ ಬಾ. ಎಷ್ಟು ಹಿಂದೆ ಸಾಧಾರಣ? ನನ್ನದು ದೇವೇಂದ್ರನದ್ದು ಪ್ರಕರಣಕ್ಕೆ ಬಾ. ಇದು ಸುಮಾರು ಪುಟ ಹಿಂದೆ ಹೋಗ್ಬೇಕಷ್ಟೇ. ಮತ್ತೆ ನನ್ನ ದಾನ ಬುದ್ಧಿಯನ್ನು ಪರೀಕ್ಷಿಸುವುದಕ್ಕೆ ಬಂದಂತಹ ಸುರಪಾಲ ಮೆಚ್ಚಿ ನನಗೊಂದು ಶರವನ್ನು ಇಟ್ಟಿದ್ದಾನೆ.
ನೀನು ವೈಕರ್ತನೋ ಹೌದು ಎನ್ನುವ ಹೆಸರಿಗೆ ಪಾತ್ರನಾದವ. ಹಾ ಯಾರೇ ಕೇಳಲಿ ಹಾ ಸೂರ್ಯಾರ್ಘ್ಯವನ್ನು ಕೊಡುವ ಹೊತ್ತಿನಲ್ಲಿ ಹಾ. ಕೇಳಿದವರಿಗೆ ಇಲ್ಲ ಎನ್ನುವ ನಿನ್ನ ಭಾಷೆಯನ್ನು ಹಾ. ಚೆನ್ನಾಗಿ ಅರ್ಥ ಮಾಡಿದಂತಹ ಇಂದ್ರ ಹಾ. ಬ್ರಾಹ್ಮಣ ವೇಷದಲ್ಲಿ ಬಂದು ನಿನ್ನಲ್ಲಿ ಕೇಳಿದ. ಹೌದು ಕವಚವನ್ನು ಕೊಡು. ಹಾ. ನೀನಾಗ ಕತ್ತರಿಸಿ ಕೊಡುವಾಗ ಹಾ. ನೀನು ಕೇಳಿದ್ದರಿಂದ ನಿನಗೊಂದು ಬಾಣ ಸಿಕ್ಕಿದೆ. ಹೌದಾ? ಈ ಪ್ರಸಂಗ ಬಹಳ ಹಿಂದೆ ನನಗೆ ನೆನಪಿದ್ದದ್ದು. ಹೌದಲ್ಲ? ಇತ್ತೀಚೆಗೆ ಮರ್ತೇ ಹೋಗಿದೆ. ಇದನ್ನು ನನ್ನ ಮೂಳಿಗೆಯಲ್ಲಿ ಇರಿಸಿಕೊಂಡಿದ್ದೆ ಯಾಕೆ ಬೇಕಾಗಿ? ಯಾಕೆ? ಒಂದಲ್ಲ ಒಂದು ದಿವಸ ಪಾರ್ಥ ಪ್ರತಿಸ್ಪರ್ಧಿಯಾಗಿ ಸಿಕ್ಕಿದಾಗ ಪ್ರಯೋಗಿಸಬೇಕು ಎನ್ನುವ ಹಾಗೆ. ಹೇ ದೇವರೇ, ಎಷ್ಟು ಸಂದರ್ಭ ಇತ್ತು ಮಹಾರಾಯ. ಆದ್ರೆ ಅದು ಕಾಡಾಕಾಡಿಯಾದ ಹೊಯ್ದಾಟ ಅಂತ ಆಗುವುದಿಲ್ಲ. ಒಂದು ಈಗ ಅಜ್ಜ ವ್ಯವಸ್ಥೆಯಲ್ಲಿರುವಾಗ ಇಲ್ಲ ಅವರ ಸೇನಾಧಿಪತ್ಯದಲ್ಲಿ ನನ್ನ ಯುದ್ಧವೇ ಇಲ್ಲ ಅಂತ ಬಿಲ್ಬಣ ಬಿಸಾಡಿ ನೀನು ಹೋಗಿ ಬಿಡಾರದಲ್ಲಿ ಮಲಗಿದೆ. ಹೌದು. ನಾನೇನಾದ್ರೂ ನಿರ್ಬಂಧ ಮಾಡಿದೆನೋ? ಅಲ್ಲ, ನೀನು ಒಗ್ಗರಣೆಲ್ಲ ಕೊಟ್ಟಿದ್ದೆ ಅವರು ಮಾತಾಡುವಾಗ, ಅದು ಬೇರೆ ಪ್ರಶ್ನೆ. ಅಂದ್ರೆ ನೀನು ನಾನು ಮಾತಾಡಿದ್ದರಿಂದ ಒಂದು ಲೆಕ್ಕ ಸಿಕ್ಕಿದ್ದು. ಹೌದು. ನೀನು ಬೇಡ ಅಂತ ಹೇಳುವಾಗ ಆಗುವುದಿಲ್ಲ ಅಂತ ಹೇಳಿದ್ದೇನೋ? ಅಲ್ಲ, ಅದು ಹೇಳಿಲ್ಲ. ಈಗ 11ನೇ ದಿವಸ, 12ನೇ ದಿವಸ, 13ನೇ ದಿವಸ, 14ನೇ ದಿವಸ, ಇವತ್ತು ಸಂಜೆ ಆಗ್ತಾ ಬಂತು. ಹೌದು ಹೌದು, ಸಂಜೆ ಅಲ್ಲ, ಈಗ ರಾತ್ರಿಯೇ ಆಗಿದೆ. ಮುಸ್ಸಂಜೆಯ ಹೊತ್ತಿನ ನನ್ನ ಭಾವ ಸತ್ತಿದ್ದಾನೆ. ಹೌದು. ಇಷ್ಟು ಈ 4 ದಿವಸ ಹೋರಾಟ ಮಾಡಿದ್ರು ನಿನಗೊಂದು ಅರ್ಜುನ ಎದುರಾಗ್ಲಿಲ್ವಾ? ಆಗೊಂದು ಬಿಡೋದಪ್ಪ ತೆಗೆದು. ಹೌದು. ಈಗ ನಾವು ದುಡ್ದದ್ದು ನಾವು ಗೊತ್ತಾಗಬೇಕಾ ಬೇಡವಾ? ಏನು ಗೊತ್ತಾಗದೆ? ಸೇನಾಧಿಪತಿಯಾಗಿ ಇರುವುದು ಯಾರು? ಗುರುಗಳು. ಹೌದಾ? ನಾವು ದುಡಿಯುವುದು ಅವರಿಗೆ ಹೆಸರು ಅಂತಾದ್ರೆ ನಾವು ಯಾಕೆ ದುಡಿಯುವುದು? ದೇವರಾಣೆಗೂ ನಮ್ಮ ಪಕ್ಷ ಉದ್ಧಾರ ಆಗುವುದಿಲ್ಲ. ಹೀಗೆಲ್ಲ ಉಂಟಲ್ವ? ಎಲ್ಲರೂ ಅಧಿಕಾರವೇ, ಎಲ್ಲರೂ ಅದೇ ಬೇಕು ಇದೇ ಬೇಕು ಅಂತ ಕೇಳಿದ್ರೆ ಮತ್ತೆ ಹೇಗೆ? ಎಲ್ಲರೂ ಪಲ್ಲಕ್ಕಿಯಲ್ಲಿ ಕೂತುಕೊಳ್ಳುವವರು, ಹೊರಲಿಕ್ಕೆ ಜನವೇ ಇಲ್ಲ ಮಿತ್ರ. ಇನ್ನು ಪಲ್ಲಕ್ಕಿಗೆ ಚಕ್ರ ಮಾಡ್ಬೇಕಷ್ಟೇ ದೂಡ್ಲಿಕ್ಕೆ. ನಾನು ಹಾಗೆ ಹೇಳಿದ್ದಲ್ಲ. ಮತ್ತೆ ನಾವು ದುಡ್ದು ಈಗ ನಮ್ಮ ಯೌವನ, ನಾವು ದುಡ್ದು ನಮ್ಮ ಪೆಟ್ಟಿಗೆ ಮೇಲೆ ಹೋಗಬೇಕು ಬಿಟ್ರೆ ನಮ್ಮನ್ನ ಅಲ್ಲೇ ಕೂತ್ಕೊಳ್ಳಿಸಿ ಮುದುಕರನ್ನು ಯಾಕೆ ಮೇಲೆ ಕೂತ್ಕೊಳ್ಳಿಸುವುದು? ಹೀಗೆ ಪೆಟ್ಟಿಗೆ ಮೇಲೆ ಹೋಗಬೇಕು ಅಂತ ನಾವು ನಮ್ಮಷ್ಟಕ್ಕೆ ದುಡಿಯದೆ ಕಾದು ಕೂತ್ರೆ ಮಲಗಿಸ್ಲಿಕ್ಕೆ ಪೆಟ್ಟಿಗೆ ತರ್ತಾರ ಅಂತ. ಮೀನವೇಷ ಎಣಿಸುವುದು ಉಂಟು ಅರ್ಜುನನಿಗೆ ಬೇಕಾಗಿ ತೆಗೆದಿರಿಸಿದ್ದು ಅಂತಾದ್ರೆ ಅವನನ್ನು ಕೊಂದೇ ಕೊಲ್ತದೆ ಅಂತ ಇದ್ರೆ ಬಿಡುವುದಪ್ಪ ಕೊಲ್ಲುವುದು ಅವನನ್ನು ಹತ್ತಲಾಗಿ ಅಷ್ಟೇ ಅಲ್ವಾ? ಅರ್ಜುನ ಒಬ್ಬ ಸತ್ರೆ ಅವ ಸಾಯದಿದ್ರೆ ಮಾತ್ರ ಬಾರಿ ಕಷ್ಟ ಉಂಟಾಯ್ತಾ? ಅಲ್ಲ, ನನಗೆ ಮಾತ್ರ ಅಲ್ಲ, ಅವ ಹೀಗೆ ಬೆಳೆದ್ರೆ ಒಂದಲ್ಲ ಒಂದು ದಿವಸ ನಿನಗೂ ಕಷ್ಟವೇ. ಅಲ್ಲ, ನನಗೆ ಕಷ್ಟವೇ ಗೊತ್ತುಂಟಲ್ಲ ನನಗೆ. ಸಾಯ್ಲಿ, ಅವ ಬರುವಾಗ ನಾನು ಅವನ ಅಂತ ಹೇಳುವಷ್ಟರ ಮಟ್ಟಿಗೆ ಆಗಿದೆ. ಕರ್ಕೊಂಡು ಬಂದದ್ದೇ ನೀನು. ಹೌದಾ? ಇಲ್ಲಿ ಆಶಯ ಇತ್ತದ್ದು ಯಾರು? ಈಗ ನಾನಲ್ಲ, ನನಗೆ ಬೇಡ ಅಂತಾಗಿದೆ. ನಮ್ಮ ಅಪ್ಪ ವಿರೋಧಿಸಲಿಲ್ಲ ಅಷ್ಟೇ. ಹೌದು ಹೌದು. ಆದ್ರೂ ನಿನ್ನ ಕೃಪಕಟಾಕ್ಷದಿಂದ ಬದುಕಿದವರು. ನಾನೇ ಯುವರಾಜನಾಗಿರುವಾಗ ಅಂದ್ರೆ ನಾನು ಬೆಳೆದು ದೊಡ್ಡವನಾಗಿ ನನಗೂ 10-16 ವರ್ಷ ಆಗಿದೆ ಅವರು ಬರುವಾಗ. ಹೌದಾ? ಹಾಗಾದ್ರೆ ನಿನ್ನ ಅಂಕೆಯಲ್ಲೇ ಒಳಗೆ ಬಂದವರು ಈಗ ನಿನಗೇ ತಿರುಗಿ ನಿಲ್ತಾರೆ ಅಂತಾದ್ರೆ ನೀನು ಸ್ವಾಭಿಮಾನಿಯಾಗಿ ನೀನು ಸುಮ್ಮನಿರಬಹುದು, ನಾನು ಸುಮ್ಮನಿರ್ತೇನೋ? ನಿನಗೆ ಬೇಕಾಗಿ ಪ್ರಾಣ ಕೊಡುವುದಕ್ಕೆ ಸಿದ್ಧನಿದ್ದೇನೆ. ನನಗೆ ಬೈದ್ರೆ ಬೇಸರ ಇಲ್ಲ, ನಿನಗೆ ಯಾರು ಬೈಬಾರ್ದು. ಆ ಭಕ್ತಿ ಇದ್ರೆ ಎಲ್ಲಾ ಪ್ರಸಂಗದಲ್ಲಿಯೂ ಈ ಒಂದು ನಿಷ್ಠೆ ನೀನು ತೋರಿಸಿದ್ರೆ ಕರ್ಣ, ನನಗೆ ಯಾವ ತಲೆ ಬಿಸಿಯೂ ಇರಲಿಲ್ಲ. ಏನು ತೋರಿಸುವುದಿಲ್ಲ ಅಂತ ಹೇಳುವುದಾ? ತೋರಿಸುವುದಿಲ್ಲ ಅಂತಲ್ಲ, 10 ದಿವಸ ಬರಲೇ ಇಲ್ಲ ನೀನು. ಏನು ಮಾಡುವುದು? ಸಂದಿಗ್ಧತೆ, ಅನಿವಾರ್ಯತೆ. ಮತ್ತೆ ಹಿಂದಿನಿಂದ ಹೇಳ್ತೇಂತೆ ಕಾರ್ಯಕ್ರಮ ಸರಿ ಇಲ್ಲ, ಅದು ಹಾಗೆ ಬರದಿದ್ದು. ಯಾರು ಹೇಳಿದ್ದು? ಇವತ್ತು ನೋಡು ಪ್ರಸಂಗ ಮುಗಿದ ಮೇಲೆ ಮಾತಾಡ್ಬೇಕು. ಹೌದಲ್ಲ? ಹಾಗಾದ್ರೆ ಎಲ್ಲ ಅರ್ಜುನನಿಗೆ ಎದುರಾಗೋದು. ವೀಳ್ಯ ಕೊಡು. ಎಂತದು? ವೀಳ್ಯ ಕೊಡು. ವೀಳ್ಯ ಅವತ್ತೇ ಕೊಟ್ಟಿದ್ದಲ್ಲ ನನಗೆ. ಹೌದಲ್ಲ? ನಿನಗೆ ಹೊತ್ತಾಗಿ ಕೊಡ್ಲಿಕ್ಕೆ ಉಂಟ. ಹಾಗಾದ್ರೆ ನಾವು ಹೋಗುವುದೇ? ಅಡಿಕೆ ಮತ್ತೆ ಬೇಕಾಗಿತ್ತ? ಅದು ಮತ್ತೆ ಬಂದು ಮತ್ತೆ ನೋಡು.